ಜಾತಿಯಲ್ಲಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆ ಮುಂದೂಡಿಕೆ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇದೆ. ಸಮೀಕ್ಷೆ ಮುಂದೂಡಿಕೆ ಮಾಡಿದ್ರೆ ಹೇಗೆ ಅನ್ನೋದರ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಭಾರೀ ಚರ್ಚೆ ಆಗ್ತಾ ಇದೆ. ಸಮೀಕ್ಷೆ ಮುಂದೂಡಿಕೆ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಗಿತ್ತು. ಈಗ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಭಾರೀ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಜಾತಿ ಗಣತಿಯಲ್ಲಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಬೇಕು ಅಂತ ಹೇಳಿ ಸಚಿವರು ಕೂಡ ಆಗ್ರಹಿಸಿದ್ದಾರೆ. ಹೀಗಾಗಿ ಕುತೂಹಲ ಮೂಡಿಸಿದೆ ಸರ್ಕಾರದ ನಿರ್ಧಾರ. ಹಾಗಿದ್ರೆ ಏನಾಗುತ್ತೆ? ಜಾತಿ ಗಣತಿಯಲ್ಲಿ ಗೊಂದಲ ವಿಚಾರ ಇದೆ, ಸಾಕಷ್ಟು ಗೊಂದಲ ಇದೆ. ಪ್ರತಿ ಬಾರಿಯೂ ಕೂಡ ಸಮೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದೊಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಿ ಅಂತ ಹೇಳೋದ್ರ ಮೂಲಕ ಭಾರೀ ಚರ್ಚೆ ಆಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಭಾರೀ ಚರ್ಚೆ ಆಗ್ತಾ ಇದೆ. ಸಮೀಕ್ಷೆ ಮುಂದೂಡಿಕೆ ಮಾಡಿ ಅಂತ ಹೇಳಿ ಸಚಿವರು ಆಗ್ರಹಿಸ್ತಾ ಇದ್ದಾರೆ. ಹಾಗಿದ್ರೆ ಸರ್ಕಾರದ ನಿಲುವೇನು? ಸರ್ಕಾರ ಮುಂದಕ್ಕೆ ಕಾಲಾವಕಾಶವನ್ನ ಕೇಳುತ್ತಾ ಅಥವಾ ಮುಂದಕ್ಕೆ ಹಾಕುತ್ತಾ, ಇಲ್ಲ ಈಗಲೇ ಸಮೀಕ್ಷೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ನಿರ್ಧಾರವನ್ನ ಕೈಗೊಳ್ಳುತ್ತಾ? ಸಾಕಷ್ಟು ಕುತೂಹಲ ಇದೆ. ಸರ್ಕಾರದಿಂದ ಜಾತಿ ಗಣತಿ ಗೊಂದಲ ಹಿನ್ನೆಲೆಯಲ್ಲಿ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರಿಂದಲೇ ಬೇಸರ ವ್ಯಕ್ತ ಆಗಿದೆ. ನನ್ನ ಮೇಲೆ ಜಾತಿವಾದಿ ಅಂತ ಪಟ್ಟ ಕಟ್ತಾ ಇದ್ದಾರೆ. ಯಾಕಂದ್ರೆ ಸಮೀಕ್ಷೆ ಲೇಟ್ ಆಗ್ತಾ ಇದೆಯಲ್ಲ, ಹಾಗಾಗಿ ಇದರಿಂದ ನಾನು ಕೆಟ್ಟ ಹೆಸರನ್ನ ತೆಗೆದುಕೊಳ್ತಾ ಇದ್ದೀನಿ. ಸರ್ಕಾರದಿಂದ ಜಾತಿ ಗಣತಿ ಗೊಂದಲ ಹಿನ್ನೆಲೆಯಲ್ಲಿ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಇದ್ರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಸರ್ಕಾರದಿಂದ ಜಾತಿ ಗಣತಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಸಮೀಕ್ಷೆ ನಡೆಸಿದಾಗಲೂ ಕೂಡ ಪರ ವಿರೋಧಗಳು ಚರ್ಚೆಗಳು ಆಗ್ತಾನೆ ಇರುವಂತದ್ದು. ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಚಿವರು ಮುಂದೂಡಿಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಸರ್ಕಾರ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿದೆ? ಸ್ವತಃ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ? ಚೈತ್ರ, ಬಹಳ ಮುಖ್ಯವಾಗಿ ಜಾತಿ ಗಣತಿ ವಿಚಾರದಲ್ಲಿ ಈ ಬಾರಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗುತ್ತಾ ಅಂತದೊಂದು ಚರ್ಚೆಯನ್ನು ಹುಟ್ಟುಹಾಕಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಜೊತೆ, ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರು ನಡೆಸಿರುವಂತಹ ಒಂದು ಚರ್ಚೆ. ಯಾಕಂತ ಹೇಳಿದ್ರೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಜಾತಿ ಗಣತಿ ವಿಚಾರ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಏನು ಮೇಲ್ವರ್ಗದ ಸಚಿವರು ಬಹುತೇಕ ಈ ಒಂದು ಜಾತಿ ಗಣತಿ ಸಮೀಕ್ಷೆಗೆ ಸಂಪೂರ್ಣವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಜಾತಿ ಗಣತಿ ಕಲಂ ಏನಿದೆ ಇದು ಸಂಪೂರ್ಣವಾಗಿ ಗೊಂದಲಮಯವಾಗಿದೆ. ಅದರಲ್ಲೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಸಾಕಷ್ಟು ಗೊಂದಲಗಳಾಗಿದ್ದಾವೆ. ಈ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನ ಏನಾದರೂ ಕೈಗೆತ್ಕೊಂಡ್ರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಪಕ್ಷಕ್ಕಾಗುತ್ತೆ. ಈ ಒಂದು ಜಾತಿ ಸಮೀಕ್ಷೆಯನ್ನ ಸದ್ಯಕ್ಕೆ ಕೈ ಬಿಡೋದು ಒಳ್ಳೆಯದು ಅನ್ನುವಂಥ ಒಂದು ಅಭಿಪ್ರಾಯವನ್ನ ಸಚಿವ ಸಂಪುಟ ಸಭೆಯಲ್ಲಿ ಎಂ.ಬಿ. ಪಾಟೀಲ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಎಂ.ಬಿ. ಪಾಟೀಲ್ ಅವರ ಮಾತಿಗೆ ಏನು ಮೇಲ್ವರ್ಗದ ಬಹುತೇಕ ಸಚಿವರು ಕೂಡ ಎಲ್ಲ ದನಿಗೂಡಿಸಿರ್ತಕ್ಕಂಥದ್ದು ಈ ಒಂದು ಜಾತಿ ಸಮೀಕ್ಷೆಯನ್ನ ಕೈ ಬಿಟ್ಟರೆ ಸೂಕ್ತ ಅನ್ನುವಂಥ ಒಂದು ನಿಟ್ಟಲ್ಲಿ ಖುದ್ದು ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಂದಲೂ ಕೂಡ ಈ ಒಂದು ಜಾತಿ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ನಡುವೆ ಈ ಒಂದು ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ತೀವ್ರ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲಾ ವರ್ಗದಲ್ಲೂ ಕೂಡ, ಎಲ್ಲಾ ಜಾತಿಯಲ್ಲೂ ಕೂಡ ಬಡವರು ಇದ್ದಾರೆ. ಆ ಬಡವರ ಪರವಾಗಿರ್ತಕ್ಕಂಥ ಈ ಒಂದು ಸಮೀಕ್ಷೆ ಆದ್ರೆ ಇದನ್ನ ಕೆಲವರು ಜಾತಿ ಸಮೀಕ್ಷೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಮತ್ತೆ ಆರ್ಥಿಕ ಸಮೀಕ್ಷೆ, ಈ ಒಂದು ಶೈಕ್ಷಣಿಕ ಸಮೀಕ್ಷೆ. ಈ ಒಂದು ಸಮೀಕ್ಷೆಯಿಂದಾಗಿ ಯಾವ ಯಾವ ಸಮುದಾಯದಲ್ಲಿ ಯಾರ್ಯಾರು ಬಡವರು ಇದ್ರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ, ಕಾರ್ಯಕ್ರಮಗಳನ್ನ ಕೊಡೋದಕ್ಕೆ ತುಂಬಾ ಪೂರಕವಾಗುತ್ತೆ. ಆದ್ರೆ ಈ ಒಂದು ಜಾತಿ ಗಣತಿಯನ್ನ ಕೈಗೆತ್ಕೊಂಡಂತ ಸಂದರ್ಭದಲ್ಲಿ ನನ್ನನ್ನ ಜಾತಿವಾದಿ ಅಂತ ಬಿಂಬಿಸಲಾಗಿರ್ತಕ್ಕಂಥದ್ದು. ಒಂದ್ ಕಡೆಯಾಗಿ ಅಹಿಂದ ಸಮುದಾಯ ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿದ್ದಾರೆ ಎನ್ನುವಂತ ಒಂದು ನಿಟ್ಟಲ್ಲಿ ಬಿಂಬಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಾ ವರ್ಗದ ಸಮುದಾಯಕ್ಕೂ ಕೂಡ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಲ್ಲಿ. ಸೊ ಹೀಗಾಗಿ ಬಹುತೇಕ ಸಚಿವರು ವಿರೋಧ ಮಾಡಿದಂತ ಹಿನ್ನೆಲೆಯಲ್ಲಿ ಈ ಒಂದು ಗೊಂದಲವನ್ನು ಸರಿಪಡಿಸಬೇಕು. ಮತ್ತೊಂದು ಕಡೆಗೆ ಈ ಒಂದು ಜಾತಿ ಸಮೀಕ್ಷೆ ಬಗ್ಗೆ ನೀವು ಒಂದು ವರದಿಯನ್ನ ಕೊಡಿ, ಚರ್ಚೆ ಮಾಡಿ ಅನ್ನುವಂಥ ಒಂದು ನಿಟ್ಟಲ್ಲಿ 6 ಮಂದಿ ಸಚಿವರ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿರ್ತಕ್ಕಂಥದ್ದು. 6 ಮಂದಿ ಸಚಿವರು ಇವತ್ತು ಸಭೆಯನ್ನ ನಡೆಸಿ ಆ ಒಂದು ಸಭೆಯಲ್ಲಿ ಒಂದು ಜಾತಿ ಸಮೀಕ್ಷೆಯ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಎಸ್ಪೆಷಲಿ ಏನು ಕೆ.ಎಚ್. ಮುನಿಯಪ್ಪ, ಡಾಕ್ಟರ್ ಎಸ್.ಸಿ. ಮಹದೇವಪ್ಪ, ಈಶ್ವರ್ ಖಂಡ್ರೆ, ಎಂ.ಬಿ. ಪಾಟೀಲ್, ಬೈತಿ ಸುರೇಶ್ ಸೇರಿದಂತೆ 6 ಮಂದಿ ಸಚಿವರನ್ನು ಒಳಗೊಂಡಂತ ಏನು ಸಚಿವರ ಒಂದು ಸಮಿತಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ನಡೆಸುತ್ತೆ. ಈ ಒಂದು ಸಭೆಯಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಒಂದು ಗೊಂದಲಗಳ ಬಗ್ಗೆ, ಯಾಕಂತ ಹೇಳಿದ್ರೆ ಹೆಚ್ಚುವರಿಯಾಗಿ 331 ಜಾತಿಗಳು ಸೇರ್ಪಡೆ ಆಗಿದ್ದಾವೆ. ಇದರಿಂದಾಗಿ ಸಾಕಷ್ಟು ಗೊಂದಲ ಉಂಟಾಗಿದೆ ಅನ್ನುವಂಥ ನಿಟ್ಟಲ್ಲಿ ಎಸ್ಪೆಷಲಿ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ತಿಗಳ, ಕ್ರಿಶ್ಚಿಯನ್ ಉಪ್ಪಾರ ಈ ರೀತಿಯಾದಂತಹ ಒಂದು ಜಾತಿ ಕಲಂಗಳು ಏನು ಸೇರ್ಪಡೆ ಆಗಿದೆ ಇದರಿಂದಲೂ ಕೂಡ ಸಾಕಷ್ಟು ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಒಂದು ಧರ್ಮದ ವಿರೋಧ
ವಿರೋಧಕ್ಕೂ ಕೂಡ ನಾವು ಗುರಿಯಾಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇದನ್ನ ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀವ್ರ ಒತ್ತಡ ಬಂದಂತ ಸಂದರ್ಭದಲ್ಲಿ ಈ ಒಂದು ಗೊಂದಲವನ್ನ ಹೇಗೆ ಬಗೆಹರಿಸಬಹುದು ಅನ್ನುವಂಥ ಒಂದು ನಿಟ್ಟಲ್ಲಿ, ಯಾಕಂತ ಹೇಳಿದ್ರೆ ಈ ಹಂತದಲ್ಲಿ ಏನಾದರೂ ಈ ಒಂದು ನನ್ನ ಅವಧಿಯಲ್ಲಿ ಹೀಗೆ ಸಾಕಷ್ಟು ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾಡಲೇಬೇಕು, ಜಾತಿ ಅಂದರೆ ಈ ಒಂದು ಗಣತಿಯನ್ನು ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವೈಜ್ಞಾನಿಕವಾಗಿ ಪ್ಲಾನ್ ಮಾಡ್ಕೊಂಡ್ರು ಕೂಡ ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಗಣತಿಯನ್ನು ಕೈ ಬಿಟ್ಟರೆ ನನ್ನ ರಾಜಕೀಯ ಜೀವನದಲ್ಲೇ ಒಂದು ದೊಡ್ಡ ಮಟ್ಟದ ಕಪ್ಪು ಚುಕ್ಕೆ, ಒಂದು ದೊಡ್ಡ ಮಟ್ಟದ ಬ್ಲ್ಯಾಕ್ ಮಾರ್ಕ್. ಹೀಗಾಗಿ ಹೇಗಾದರೂ ಮಾಡಿ ಈ ಗೊಂದಲಗಳನ್ನೆಲ್ಲ ಸರಿಪಡಿಸಿ ಜಾತಿ ಸಮೀಕ್ಷೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿಯೇ ಇವತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ತೀವ್ರ ಅಸಮಾಧಾನವನ್ನು, ಬೇಸರವನ್ನು ಹೊರಹಾಕೋದ್ರ ಮುಖಾಂತರ ನೀವು ಒಂದು 6 ಮಂದಿ ಸಚಿವರೆಲ್ಲ ಸೇರಿಕೊಂಡು ಈ ಒಂದು ಗೊಂದಲವನ್ನು ಹೇಗೆ ಬಗೆಹರಿಸಬಹುದು ಮಾಡಿ ಆ ಒಂದು ರಿಪೋರ್ಟನ್ನು ಕೊಡಿ, ಆ ಒಂದು ವರದಿ ಆಧಾರದ ಮೇಲೆ ನಾವು ಜಾತಿ ಸಮೀಕ್ಷೆಯನ್ನು ಅಂದರೆ ಈ ಒಂದು ಗಣತಿಯನ್ನು ಮಾಡೋಣ. ಆದರೆ ಈ ಒಂದು ಸಮೀಕ್ಷೆಯನ್ನೇ ಕೈ ಬಿಡಿ ಎನ್ನುವಂಥದ್ದು ಎಷ್ಟು ಸರಿ ಎನ್ನುವಂಥ ಒಂದು ನಿಟ್ಟಿನಲ್ಲಿ, ಯಾಕಂತ ಹೇಳಿದ್ರೆ ಎಲ್ಲ ವರ್ಗದಲ್ಲೂ ಕೂಡ ಬಡವರು ಇರ್ತಕ್ಕಂಥದ್ದು, ಯಾಕಂತ ಹೇಳಿದ್ರೆ ಈ ಒಂದು ಏನು ಸುಮಾರು ವರ್ಷಗಳೇ ದಶಕಗಳೇ ಕಳೆದಿರ್ತಕ್ಕಂಥದ್ದು. ಈ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆದು ಇಂಥ ಸಂದರ್ಭದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡದೇ ಇದ್ರೆ ನನ್ನನ್ನು ನಂಬಿ ಬಂದಿರತಕ್ಕಂಥ ಸಮುದಾಯಗಳೇನಾಗಬೇಕು, ಮತ್ತೊಂದು ಕಡೆಯಾಗಿ ಎಲ್ಲ ವರ್ಗದಲ್ಲಿ ಇರ್ತಕ್ಕಂಥ ಬಡವರ ಕಥೆ ಏನು, ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಏನಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಅಸಮಾಧಾನವನ್ನು ಹೊರಹಾಕೋದ್ರ ಮುಖಾಂತರ ಇದೀಗ 6 ಮಂದಿ ಸಚಿವರ ಸಮಿತಿಯನ್ನು ರಚನೆ ಮಾಡಿದರೆ ವಿಧಾನಸೌಧದ ಕೊಠಡಿ ಸಂಖ್ಯೆ 313 ಒಂದು ಸಚಿವರು ಸಭೆಯನ್ನು ನಡೆಸಿ ಈ ಒಂದು ಗೊಂದಲಗಳ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿ ಆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ ಅಲ್ಲಿ ವರದಿಯನ್ನು ಕೊಡಲಿದ್ದಾರೆ. ಈ ಒಂದು ವರದಿ ಆಧಾರದ ಮೇಲೆ ಈ ಒಂದು ಸಮೀಕ್ಷೆಯನ್ನ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು. ಬಂಗ್ಲೆಗುಡ್ಡ ಕಾಡಿನಲ್ಲಿ ಮತ್ತೆರಡು ಕಡೆ ಕಳೇಬರ ಪತ್ತೆಯಾಗಿದೆ. ನಿನ್ನೆಯಿಂದ ಈವರೆಗೆ ಒಟ್ಟು 7 ಶವಗಳ ಅವಶೇಷ ಪತ್ತೆಯಾಗಿದೆ. ಬುರುಡೆ ಸಹಿತ ಪತ್ತೆಯಾದ ಮಾನವ ಮೂಳೆಗಳು. ನಿನ್ನೆಯೂ ಸಹ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನು ನಡೆಸಿತ್ತು. ಆ ಸಂದರ್ಭದಲ್ಲಿ 5 ಮಾನವ ದೇಹಗಳ ಅವಶೇಷಗಳು ಪತ್ತೆಯಾಗಿತ್ತು. ಬಟ್ ಇವತ್ತು ಕೂಡ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮತ್ತೆರಡು ಕಡೆ ಕಳೇಬರ ಪತ್ತೆಯಾಗಿದೆ. ನಿನ್ನೆಯಿಂದ ಈವರೆಗೆ ಒಟ್ಟು 7 ಶವಗಳ ಅವಶೇಷಗಳು ಪತ್ತೆಯಾಗಿದೆ. ಬುರುಡೆ ಸಹಿತ ಪತ್ತೆಯಾಗಿದೆ ಮಾನವ ಮೂಳೆಗಳು. ಸದ್ಯಕ್ಕೆ ಮೂಳೆಗಳನ್ನ ಸಂಗ್ರಹಿಸಿ ತನಿಖೆಯನ್ನ ನಡೆಸ್ತಾ ಇದೆ ಎಸ್ಐಟಿ ಹಾಗೆ ಎಫ್ಎಸ್ಎಲ್ ಟೀಮ್. ಅವಶೇಷ ಸಿಕ್ಕ ಜಾಗದ ಮಣ್ಣು ಪರೀಕ್ಷೆಗೆ ಸ್ಯಾಂಪಲ್ ಕೂಡ ಸಂಗ್ರಹಿಸಲಾಗಿದೆ. ಎಫ್ಎಸ್ಎಲ್ಗೆ ಕಳುಹಿಸೋದಕ್ಕೆ ಸ್ಯಾಂಪಲ್ ಅನ್ನ ಸಂಗ್ರಹಿಸಿದೆ ಸೋಕೋ ಟೀಮ್. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕಂತಹ ಹಲವು ವಸ್ತುಗಳನ್ನ ಈಗ ಎಸ್ಐಟಿ ವಶಪಡಿಸಿಕೊಂಡಿದೆ. ಬಂಗ್ಲೆಗುಡ್ಡ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಅಸ್ಥಿ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ನಡೆಸ್ತಾ ಇದೆ ಎಸ್ಐಟಿ ಟೀಮ್. ಯಾಕಂದ್ರೆ ನಿನ್ನೆಯೂ ಕೂಡ 5 ಬುರುಡೆಗಳು, ಮಾನವನ ಅವಶೇಷಗಳು ಪತ್ತೆಯಾಗಿತ್ತು. ಬಟ್ ಇವತ್ತು ಕೂಡ ಬಂಗ್ಲೆಗುಡ್ಡದಲ್ಲಿ 2 ಮಾನವ ದೇಹಗಳ ಅವಶೇಷಗಳು ಈಗ ಪತ್ತೆಯಾಗಿದೆ. ಬುರುಡೆ ಕೇಸ್ ಆರೋಪಿ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡ್ತಾ ಇದ್ದಾನೆ. ಬೆಳತಂಗಡಿ ಕೋರ್ಟ್ಗೆ ಹಾಜರಾಗಿ ಹೇಳಿಕೆ ಪ್ರಕ್ರಿಯೆ ಕೂಡ ಈಗ ಆಗ್ತಾ ಇದೆ. BNS 183 ಅಡಿ ಹೇಳಿಕೆ ದಾಖಲಿಸಿಕೊಳ್ತಾ ಇರುವಂತಹ ಜಡ್ಜ್ ಈ ಹಿಂದೆ ತಾನು ಬುರುಡೆಯನ್ನ ತಂದು ನ್ಯಾಯಾಧೀಶರ ಮುಂದೆ 163 ಹೇಳಿಕೆಯನ್ನ ದಾಖಲು ಮಾಡಿದ್ದ. ಅದಾದ ಮೇಲೆ ಏನೆಲ್ಲ ಬೆಳವಣಿಗೆಗಳು ಆಯ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಬಟ್ ಈಗ ಬುರುಡೆ ಕೇಸ್ ಆರೋಪಿ ಚಿನ್ನಯ್ಯ ತಪ್ಪನ್ನ ಒಪ್ಕೊಂಡಿದ್ದಾನೆ. ಸೊ ಹಾಗಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ಬೆಳತಂಗಡಿ ಕೋರ್ಟ್ಗೆ ಹಾಜರಾಗಿ ಹೇಳಿಕೆ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. BNS 183 ಅಡಿ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ ಜಡ್ಜ್. ಪ್ರಥಮ ದರ್ಜೆ ಜಡ್ಜ್ ವಿಜಯೇಂದ್ರ ಅವರ ಎದುರು ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ನ್ಯಾಯಾಲಯದಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಬೆಳತಂಗಡಿ ಕೋರ್ಟ್ ಸುತ್ತಲೂ ಕೂಡ ಎಸ್ಐಟಿಯಿಂದ ಭದ್ರತೆಯನ್ನ ಒದಗಿಸಲಾಗಿದೆ. ಶಿವಮೊಗ್ಗ ಜೈಲಿನಿಂದ ಬೆಳತಂಗಡಿಗೆ ಕರೆತಂದಿದ್ದಾರೆ ಪೊಲೀಸರು. ಚಿನ್ನಯ್ಯನ ಹೇಳಿಕೆಯನ್ನ ದಾಖಲಿಸಿಕೊಂಡ ಬಳಿಕ ಮತ್ತೆ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯ ತೆರಳಲಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗ ಬಂಗ್ಲಾಗುಡ್ಡದಲ್ಲಿ ನಿನ್ನೆಯೂ ಕೂಡ ಶೋಧ ಕಾರ್ಯ ನಡೆಸಿದಂತಹ ಸಂದರ್ಭದಲ್ಲಿ 5 ಮಾನವ ದೇಹಗಳ ಅವಶೇಷಗಳು ಪತ್ತೆಯಾಗಿತ್ತು. ಮತ್ತು ಇವತ್ತು ಕೂಡ 2 ಅವಶೇಷಗಳು ಪತ್ತೆಯಾಗಿರುವಂಥದ್ದು. ಸೊ ಈಗ ಇವತ್ತಿನ ಒಂದು ಶೋಧ ಕಾರ್ಯ ಅಂತ್ಯ ಆಗಿದೆಯಾ? ಜೊತೆಗೆ ಇವತ್ತು ಚಿನ್ನಯ್ಯ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ, ತಪ್ಪೊಪ್ಪಿಗೆ ಹೇಳಿಕೆಯನ್ನ. ಸೊ ಎರಡೂ ಕೂಡ ಹೇಳೋದಾದ್ರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ?
ಚೈತ್ರ, ಇವತ್ತಿನ ಎಲ್ಲ ಕಾರ್ಯಾಚರಣೆ ಸದ್ಯಕ್ಕೆ ಅಂತ್ಯವಾಗಿರುವಂತದ್ದು. ಈ ಬಗ್ಗೆ SIT ಒಂದು ದೃಢಪಡಿಸಿದೆ. ಇವತ್ತಿನ ಅಂದ್ರೆ ಈ ಮೊದಲ ಹಂತದ ಶೋಧ ಕಾರ್ಯ ಸದ್ಯಕ್ಕೆ ಮುಗ್ದಿದೆ ಅಂತ ಹೇಳಿ 2 ದಿನಗಳ ಅವಧಿಯಲ್ಲಿ ಸುಮಾರು 7 ಬುರುಡೆಗಳ ಸಹಿತವಾಗಿ ಇಡೀ ಮಾನವ ದೇಹದ ಅವಶೇಷಗಳನ್ನು SIT ಈಗ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದರ ಜೊತೆಗೆ FSL ಗಾಗಿ ಅದರ ಸ್ಯಾಂಪಲ್ ಗಳನ್ನ ಕೂಡ ಕಲೆಕ್ಟ್ ಮಾಡಲಾಗಿದೆ. FSL ಗೆ ಇವತ್ತು ಅಥವಾ ನಾಳೆ ಕಳಿಸುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಈ 7 ಸ್ಪಾಟ್ಗಳೇನಿದೆ ಅದನ್ನ ಮೊದಲೇ SIT ಗುರುತು ಮಾಡಿತ್ತು. ಅದರ ಜೊತೆಗೆ ಅದರ ಮಹಜರು ಕಾರ್ಯವನ್ನು ಕೂಡ ಮಾಡಬೇಕಾಗಿತ್ತು. ನಿನ್ನೆ 5 ಸ್ಪಾಟ್ಗಳಲ್ಲಿ ಹೋಗಿ ಅಲ್ಲಿ ಬುರುಡೆಗಳನ್ನು ಎತ್ಕೊಂಡು ಬಂದಿದೆ. ಜೊತೆಗೆ ಆ ಮೂಳೆಗಳ ಮಹಜರು ಕಾರ್ಯವನ್ನ ಮಾಡಿದೆ. ಇವತ್ತು ಆ 2 ಸ್ಪಾಟ್ಗಳಿಗೆ ಹೋಗಿ ಅಲ್ಲಿದ್ದಂತಹ 2 ಬುರುಡೆಗಳ ಸಹಿತವಾಗಿ ಮಾನವ ಮೂಳೆಗಳ ಅವಶೇಷಗಳನ್ನ ಸದ್ಯಕ್ಕೆ ವಶಪಡಿಸಿಕೊಂಡಿರುವಂತದ್ದು. ಆ ಮೊದಲ ಹಂತದ ಮಾಹಿತಿ ಪ್ರಕಾರವಾಗಿ ಇಡೀ ಬಂಗ್ಲಗುಡ್ಡ ಕಾಡನ್ನ ಶೋಧ ಕಾರ್ಯ ಮಾಡೋದಾಗಿ ತೀರ್ಮಾನ ಮಾಡಲಾಗಿತ್ತು. ಆದ್ರೆ ಆ ನಂತರವಾಗಿ ಆದ ಬೆಳವಣಿಗೆ ಪ್ರಕಾರವಾಗಿ SIT ಹಂತ ಹಂತವಾಗಿ ಅಲ್ಲಿ ಪರಿಶೀಲನೆ ಮಾಡಿತ್ತು. ಒಂದು ANF ಕೂಡ ಅಲ್ಲಿ ಬಂಗ್ಲಗುಡ್ಡ ಕಾಡಿಗೆ ಹೋಗಿ ಒಂದು ರೀತಿಯ ಶೋಧ ಕಾರ್ಯವನ್ನ ಮಾಡಿತ್ತು. ಆ ಬಳಿಕವಾಗಿ ಗಿರೀಶ್ ಮಠನ್ ಅವರನ್ನ ಕೂಡ SIT ತಂಡ ಅಲ್ಲಿ ಬಂಗ್ಲಗುಡ್ಡ ಕಾಡಿಗೆ ಹೋಗಿ ಶೋಧ ಕಾರ್ಯವನ್ನ ಮಾಡಲಾಗಿತ್ತು. 2 ಬಾರಿ ಹೋದಂತ ಸಂದರ್ಭದಲ್ಲಿ ಬಂಗ್ಲಗುಡ್ಡ ಕಾಡಿನ 7 ಕಡೆಗಳಲ್ಲಿ 7 ತಲೆಬುರುಡೆಗಳ ಸಹಿತವಾಗಿ ಮಾನವ ಅವಶೇಷಗಳು ಇರೋದು ಕೂಡ ಖಾತ್ರಿಪಡಿಸಿತ್ತು. ಹಾಗಾಗಿ ಅವುಗಳ ಮಹಜರ ಪ್ರಕ್ರಿಯೆಯನ್ನ ಕಳೆದ ಇವತ್ತು ಮತ್ತು ನಿನ್ನೆ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಮೊದಲ ಹಂತದ ಶೋಧ ಪ್ರಕ್ರಿಯೆ ಮುಗ್ದಿದೆ ಅಂತ ಈಗ ಭಾವಿಸಬಹುದು. ಆದ್ರೆ ಮತ್ತೆ ಶೋಧ ಕಾರ್ಯ ಆಗುತ್ತೆ ಅನ್ನುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. FSL ರಿಪೋರ್ಟ್ ಬಳಿಕವಾಗಿ ಇದೆಲ್ಲವೂ ಕೂಡ ಅನುಮಾನಾಸ್ಪದವಾಗಿ ಸಾವುಗೀಡಾದವರು ಅಥವಾ ಕೊಲೆಯಾದವರು ಎಂಬ ಮಾಹಿತಿ FSL ಗೆ ಬಂದ್ರೆ ಮತ್ತೆ ಶೋಧ ಕಾರ್ಯ ಮುಂದುವರಿಯುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇದರೆಲ್ಲ ನಡುವೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಬೆಳ್ತಂಗಡಿ ಕೋರ್ಟ್ನಲ್ಲಿ 183 ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು, ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೂಡ ಕೊಡ್ತಾ ಇರುವಂತದ್ದು. ಆತನ ನ್ಯಾಯಾಂಗ ಬಂಧನದ ಅವಧಿ ಕೂಡ ಸದ್ಯಕ್ಕೆ ಮುಕ್ತಾಯ ಆಗಿದೆ. ಹಾಗಾಗಿ ಕೋರ್ಟ್ನಲ್ಲಿ ಆತನ ತಪ್ಪೊಪ್ಪಿಗೆ ಹೇಳಿಕೆ ಬಳಿಕವಾಗಿ ಕೋರ್ಟ್ ಮತ್ತೆ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅದನ್ನ ಕಾದು ನೋಡಬೇಕಾಗಿದೆ. ಕಳೆದ 2 ದಿನಗಳಿಂದ ಬಹಳ ಕುತೂಹಲ ಇತ್ತು. ಯಾಕಂದ್ರೆ ಚಿನ್ನಯ್ಯ ಆತ ಹೇಳಿದ ಪ್ರಕಾರವಾಗಿ ಬಂಗ್ಲಗುಡ್ಡ ಕಾಡಿನಲ್ಲಿ 12 ಸ್ಪಾಟ್ಗಳನ್ನ ಗುರುತು ಮಾಡಲಾಗಿತ್ತು. ಅಲ್ಲಿ ಉತ್ಖನನ ಮಾಡಿದ ಸಂದರ್ಭದಲ್ಲಿ ಕೇವಲ 6ನೇ ಸ್ಪಾಟ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಸ್ಪಾಟ್ಗಳಲ್ಲಿ ಕಳೆ ಬರೆದ ಅಂಶಗಳು ಕಂಡು ಬರಲಿಲ್ಲ. ಆದ್ರೆ ಆ ಬಳಿಕ ವಿಠಲ್ ಗೌಡ್ರು ಕೊಟ್ಟಂತ ಹೇಳಿಕೆ ಅದು ಬಹಳ ಸಂಚಲನಕ್ಕೆ ಕಾರಣ ಆಯ್ತು. ಬಹಳ ಚರ್ಚೆಗಳು ಕೂಡ ಆಯ್ತು, ವಾದ ಪ್ರತಿವಾದಗಳು ಕೂಡ ಆಯ್ತು. ಆದ್ರೆ ಸತ್ಯಾಸತ್ಯತೆ ಏನಿದೆ ಅದನ್ನು ಭೇದಿಸೋದು SITಯ ಕೆಲಸ. ಹಾಗಾಗಿ SIT ಈ ಬಾರಿಯೂ ಕೂಡ ಬಹಳ ಪಾರದರ್ಶಕವಾಗಿ ಕೆಲಸವನ್ನ ಮಾಡಿದೆ ಮತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಿದೆ. ಮುಂದೆ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಾಗಿ ಸವಾಲುಗಳು ಬರದಂತೆ ಎಲ್ಲ ರೀತಿಯ ಶ್ರಮವನ್ನ ಹಾಕಿ SIT ತನ್ನ 1.5 ದಿನದ ಶೋಧ ಕಾರ್ಯವನ್ನ ಮುಗಿಸಿದೆ. ಹಾಗಾಗಿ ಇಡೀ ಬಂಗ್ಲಗುಡ್ಡ ಕಾಡನ್ನ ಶೋಧ ಕಾರ್ಯ ಮಾಡೋದಂತಿತ್ತು. ಆದ್ರೆ ಇದೀಗ 7 ಸ್ಪಾಟ್ಗಳಲ್ಲಿ ಮಾತ್ರ ಶೋಧ ಕಾರ್ಯವನ್ನ ಮಾಡಿದೆ. ಶೋಧ ಕಾರ್ಯ ಮಾಡಿದ ಅನುಗುಣವಾಗಿ 7 ಬುರುಡೆಗಳ ಸಹಿತವಾಗಿ ಎಲ್ಲ ಮೂಳೆಗಳ ಅವಶೇಷಗಳನ್ನ ಸದ್ಯಕ್ಕೆ ತರಲಾಗಿದೆ, ವಶಕ್ಕೆ ಪಡೆಯಲಾಗಿದೆ. ಅವುಗಳ FSL ರಿಪೋರ್ಟ್ ಬಂದ ಬಳಿಕ SIT ಮತ್ತೊಂದು ಹೆಜ್ಜೆಯನ್ನಿಡುತ್ತೆ. ಆ ಹೆಜ್ಜೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಚೈತ್ರ, ಥ್ಯಾಂಕ್ ಯು ಕಿಶನ್.